ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ರು ಕೇಳತ್ತಿದ್ರಿ, ಸರ್ ನಾವು ಬಾಡಿಗೆ ಮನೆಯಲ್ಲಿ ಇದೇವ್ರಿ, ನಮ್ಗೆ ಗೃಹ ಜ್ಯೋತಿ ಅಪ್ಲೈ ಮಾಡೋದು ಹೆಂಗಂತ ಹೇಳಿ. ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಇಲಾಖೆಯವರ ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಕ್ ನಿಮ್ ಮನೆಗೆ ಬಂದ್ರಂದ್ರ ನೀವು ಬಾಡಿಗೆ ಇರ್ತಕ್ಕಂತ ಕರಾರು ಪತ್ರವನ್ನ ತೆಗೆದಿಟ್ಕೋಬೇಕ್ರಿ. ನೀವು ಕರಾರು ಪತ್ರ ನಮಗೆ ಕೊಟ್ರಿ ಅಂದ್ರ ನಾವು ನಿಮ್ಗೆ ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ಆಮೇಲೆ ಪ್ಯಾನ್ ಕಾರ್ಡ್ ಕೇಳತ್ತಿದ್ರಿ, ಪ್ಯಾನ್ ಕಾರ್ಡ್ ನೀವೇನಾದ್ರೂ ಟ್ಯಾಕ್ಸ್ ತುಂಬ್ತಿದ್ರಿ ಅಂದ್ರೆ ಮಾತ್ರ ಪ್ಯಾನ್ ಕಾರ್ಡ್ ಹತ್ತೈತಿ, ಇಲ್ಲಾಂತಂದ್ರೆ ಹತ್ತಂಗಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಇಲಾಖೆಯವರು ನಿಮ್ಮ ಮನೆಗೆ ಬಂದಾಗ ಪ್ರತಿಯೊಂದು ಡಾಕ್ಯುಮೆಂಟ್ ನೀವು ತೆಗೆದಿಟ್ಕೊಂಡ್ರಿ ಅಂದ್ರೆ ಈಸಿ ಆಗ್ತೈತಿ. ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ರು ಸರ್ ಗೃಹ ಜ್ಯೋತಿ ನಮ್ಗೆ ಆಪ್ ಲಿಂಕ್ ಕಳಿಸ್ರಿ, ನಾವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮನ್ಯಾಗ ಮಾಡ್ತೀವಿ ಅಂತ ನಾತಿದ್ರಿ. ಬಟ್ ಆ ರೀತಿ ಬರಂಗಿಲ್ಲ. ಯಾಕಂತಂದ್ರೆ ಒಂದು ಸರ್ಕಾರದವರು ಒಂದು ಆಪ್ ಕೊಟ್ಟಾರ ಗೃಹ ಜ್ಯೋತಿ, ನೋಡ್ಬೋದು. ಇದು ನಮ್ಮ ಇಲಾಖೆಗೆ ಮಾತ್ರ ಸೀಮಿತ ಐತಿ. ಹಾಗಾಗಿ ನಾವು ಪ್ರತಿಯೊಬ್ರು ನಿಮ್ಮ ಮನೆಗೆ ಬಂದ, ನಮ್ಮ ಇಲಾಖೆಯವ್ರು ಬಂದ ಗೃಹ ಜ್ಯೋತಿ ಸರ್ವೆ ಮಾಡ್ತೇವೆ. ಹಾಗಾಗಿ ದಯವಿಟ್ಟು ಯಾರು ಪ್ಲೇಸ್ಟೋರ್ದಾಗ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಅಪ್ಡೇಟ್ ಮಾಡಬೇಡ್ರಿ, ಅದು ತಪ್ಪಾಗ್ತೈತಿ. ಹಾಗಾಗಿ ನಾವೇ ಮನೆಗೆ ಬರೋ ತನಕ ಸ್ವಲ್ಪ ವೇಟ್ ಮಾಡ್ರಿ.